ನಮಸ್ಕಾರ ಸ್ನೇಹಿತರೆ, ಸ್ಪಾರ್ಕ್ ಆಫ್ ಲೈಫ್ ಕನ್ನಡ ಚಾನೆಲ್ಗೆ ಸ್ವಾಗತ. ನಾವು ಬೆಳಿಗ್ಗೆ ಎದ್ದಾಗ ನಮ್ಮ ಮನಸ್ಥಿತಿ ಹೇಗಿರುತ್ತದೋ ಇಡೀ ದಿನ ಅದೇ ರೀತಿ ಸಾಗುತ್ತದೆ. ನಮ್ಮ ದಿನವು ಧನಾತ್ಮಕವಾಗಿ ಪಾಸಿಟಿವ್ ಆರಂಭವಾದರೆ ಕೆಲಸದಲ್ಲಿ ಯಶಸ್ಸು ಸಿಗುತ್ತದೆ. ಇಲ್ಲದಿದ್ದರೆ ಇಡೀ ದಿನ ಕಿರಿಕಿರಿ ಮತ್ತು ನಷ್ಟ ಉಂಟಾಗಬಹುದು. ಮಹಾನ್ ತಜ್ಞ ಆಚಾರ್ಯ ಚಾಣಕ್ಯರು ಬೆಳಗ್ಗೆ ಎದ್ದ ತಕ್ಷಣ ಕೆಲವು ನಿರ್ದಿಷ್ಟ ವಸ್ತುಗಳನ್ನು ಅಥವಾ ದೃಶ್ಯಗಳನ್ನು ನೋಡಬಾರದು ಎಂದು ಎಚ್ಚರಿಸಿದ್ದಾರೆ. ಅವು ಯಾವುವು ಮತ್ತು ಅವು ನಿಮ್ಮ ದಿನವನ್ನು ಹೇಗೆ ಹಾಳು ಮಾಡುತ್ತವೆ? ಈ ವಿಡಿಯೋದಲ್ಲಿ ತಿಳಿಯೋಣ. 1. ಕನ್ನಡಿಯ ಮುಂದೆ ನಿಲ್ಲಬೇಡಿ. ಚಾಣಕ್ಯ ನೀತಿಯ ಪ್ರಕಾರ ಬೆಳಿಗ್ಗೆ ಕಣ್ಣು ಬಿಟ್ಟ ತಕ್ಷಣ ಕನ್ನಡಿಯ ಮುಖ ನೋಡಬಾರದು. ನಾವು ನಿದ್ರೆಯಿಂದ ಎದ್ದಾಗ ನಮ್ಮ ಮುಖದಲ್ಲಿ ಆಲಸ್ಯ ಮತ್ತು ಋಣಾತ್ಮಕ ಶಕ್ತಿ ಇರುತ್ತದೆ. ಕನ್ನಡಿಯನ್ನು ನೋಡಿದಾಗ ಆ ನಕಾರಾತ್ಮಕ ಶಕ್ತಿಯು ಪುನಃ ನಮ್ಮ ಮನಸ್ಸಿಗೆ ದಾಟುತ್ತದೆ. ಇದರಿಂದ ಆತ್ಮವಿಶ್ವಾಸ ಕಡಿಮೆಯಾಗಿ ದಿನವಿಡೀ ಅಶಾಂತಿ ಉಂಟಾಗಬಹುದು. ಬೆಳಿಗ್ಗೆ ಎದ್ದ ಮೇಲೆ ಮೊದಲು ದೈವಿಕ ಸ್ಮರಣೆ ಮಾಡಿ, ನಂತರ ಮುಖ ತೊಳೆದು ಕನ್ನಡಿ ನೋಡುವುದು ಉತ್ತಮ. ಅವರ ಪ್ರಕಾರ ಬೆಳಿಗ್ಗೆ ಎದ್ದ ಕೂಡಲೇ ಕನ್ನಡಿಯಲ್ಲಿ ಮುಖ ನೋಡಬಾರದು ಎಂದು ಹೇಳಲಾಗಿದೆ. ಈ ಮಾತಿನ ಹಿಂದೆ ಕೇವಲ ಒಂದು ಸಂಪ್ರದಾಯವಿಲ್ಲ, ಅದು ಮಾನವ ಮನಸ್ಸಿನ ಕಾರ್ಯವಿಧಾನವನ್ನು ಅರ್ಥಮಾಡಿಕೊಂಡು ಹೇಳಿದ ಒಂದು ಆಳವಾದ ಸಲಹೆಯಾಗಿದೆ. ನಾವು ನಿದ್ರೆಯಿಂದ ಎದ್ದಾಗ ನಮ್ಮ ದೇಹ ಮತ್ತು ಮನಸ್ಸು ಇನ್ನೂ ಸಂಪೂರ್ಣವಾಗಿ ಚೈತನ್ಯಗೊಂಡಿರುವುದಿಲ್ಲ. ಮುಖದಲ್ಲಿ ನಿದ್ರೆಯ ಗುರುತು, ಕಣ್ಣಲ್ಲಿ ಆಲಸ್ಯ ಮತ್ತು ಮನಸ್ಸಿನಲ್ಲಿ ಸ್ಪಷ್ಟತೆ ಕಡಿಮೆ ಇರುತ್ತದೆ. ಆ ಸಮಯದಲ್ಲಿ ಕನ್ನಡಿಯಲ್ಲಿ ನಮ್ಮ ಮುಖವನ್ನು ನೋಡಿದರೆ ಆ ಅಸ್ಪಷ್ಟ ಮತ್ತು ನಿಶ್ಚೇಷ್ಟಿತ ರೂಪವೇ ನಮ್ಮ ಮನಸ್ಸಿನಲ್ಲಿ ಮೊದಲ ಚಿತ್ರವಾಗಿ ಉಳಿಯುತ್ತದೆ. ಮಾನವ ಮನಸ್ಸು ಬೆಳಿಗ್ಗೆ ಬಹಳ ಸಂವೇದನಾಶೀಲವಾಗಿರುತ್ತದೆ. ದಿನದ ಆರಂಭದಲ್ಲಿ ನಾವು ನೋಡುವ ಅಥವಾ ಯೋಚಿಸುವ ವಿಚಾರಗಳು ನಮ್ಮ ಮನಸ್ಥಿತಿಯ ಮೇಲೆ ಗಾಢ ಪರಿಣಾಮ ಬೀರುತ್ತವೆ. ಚಾಣಕ್ಯರು ಅದಕ್ಕಾಗಿ ಹೇಳುತ್ತಾರೆ, ಬೆಳಿಗ್ಗೆ ಎದ್ದ ತಕ್ಷಣ ಮೊದಲು ದೇವರ ಸ್ಮರಣೆ ಅಥವಾ ಒಳ್ಳೆಯ ಚಿಂತನೆ ಮಾಡಬೇಕು. ಇದರಿಂದ ಮನಸ್ಸು ಶಾಂತವಾಗುತ್ತದೆ ಮತ್ತು ದಿನವನ್ನು ಸಕಾರಾತ್ಮಕವಾಗಿ ಆರಂಭಿಸಲು ಸಾಧ್ಯವಾಗುತ್ತದೆ. ನಂತರ ಮುಖ ತೊಳೆದು ದೇಹ ಮತ್ತು ಮನಸ್ಸು ಚೈತನ್ಯಗೊಂಡ ಮೇಲೆ ಕನ್ನಡಿಯನ್ನು ನೋಡುವುದು ಉತ್ತಮ. ಆಗ ನಾವು ನಮ್ಮನ್ನು ಆತ್ಮವಿಶ್ವಾಸದಿಂದ ನೋಡಬಹುದು. ಈ ತತ್ವವನ್ನು ನಮ್ಮ ಇಂದಿನ ಜೀವನಕ್ಕೆ ಅನ್ವಯಿಸಿದರೆ ಇನ್ನೊಂದು ಆಸಕ್ತಿದಾಯಕ ಸಂಗತಿ ಕಾಣಿಸುತ್ತದೆ. ಇಂದಿನ ಕಾಲದಲ್ಲಿ ಬಹುತೇಕ ಜನರು ಬೆಳಿಗ್ಗೆ ಎದ್ದ ಕೂಡಲೇ ಕನ್ನಡಿಯನ್ನು ನೋಡುವುದಕ್ಕಿಂತಲೂ ಮೊದಲು ಮೊಬೈಲ್ ಫೋನ್ ನೋಡುತ್ತಾರೆ. ಸಾಮಾಜಿಕ ಜಾಲತಾಣಗಳು, ಸಂದೇಶಗಳು, ಸುದ್ದಿಗಳು ಅಥವಾ ಇತರರ ಜೀವನದ ಚಿತ್ರಗಳು ನಮ್ಮ ದಿನದ ಮೊದಲ ದೃಶ್ಯವಾಗುತ್ತವೆ. ಇದರಿಂದ ಅನೇಕ ಬಾರಿ ಮನಸ್ಸಿನಲ್ಲಿ ಹೋಲಿಕೆ, ಒತ್ತಡ ಅಥವಾ ಅನವಶ್ಯಕ ಚಿಂತೆಗಳು ಮೂಡುತ್ತವೆ. ಇದರರ್ಥವೇನೆಂದರೆ, ಚಾಣಕ್ಯರು ಕನ್ನಡಿಯ ಬಗ್ಗೆ ಹೇಳಿದ ತತ್ವವನ್ನು ನಾವು ಇಂದು ಮೊಬೈಲ್ ಅಥವಾ ಪರೆಗೆಯೂ ಅನ್ವಯಿಸಬಹುದು. ದಿನದ ಮೊದಲ ಕ್ಷಣಗಳನ್ನು ಹೊರಗಿನ ವಿಷಯಗಳಿಂದ ತುಂಬುವುದಕ್ಕಿಂತ ಮನಸ್ಸನ್ನು ಶಾಂತಗೊಳಿಸುವ ಕಾರ್ಯಗಳಿಂದ ಆರಂಭಿಸಿದರೆ ಅದು ದಿನವಿಡೀ ಉತ್ತಮ ಪರಿಣಾಮ ನೀಡುತ್ತದೆ. ಉದಾಹರಣೆಗೆ, ಬೆಳಿಗ್ಗೆ ಎದ್ದ ಮೇಲೆ ಕೆಲವು ನಿಮಿಷ ಧ್ಯಾನ ಮಾಡುವುದು, ದೇವರ ಸ್ಮರಣೆ ಮಾಡುವುದು, ಒಳ್ಳೆಯ ಚಿಂತನೆಗಳನ್ನು ನೆನಪಿಸಿಕೊಳ್ಳುವುದು ಅಥವಾ ದಿನದ ಗುರಿಗಳನ್ನು ನಿರ್ಧರಿಸುವುದು ಉತ್ತಮ. ಇಂತಹ ಸಣ್ಣ ಅಭ್ಯಾಸಗಳು ಮನಸ್ಸಿನಲ್ಲಿ ಶಾಂತಿ, ಸ್ಪಷ್ಟತೆ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತವೆ. ಹೀಗಾಗಿ ಚಾಣಕ್ಯರ ಈ ಸಲಹೆ ಕೇವಲ ಒಂದು ಪುರಾತನ ನಿಯಮವಲ್ಲ, ಅದು ಇಂದಿಗೂ ಪ್ರಸ್ತುತವಾದ ಜೀವನ ಪಾಠವಾಗಿದೆ. ದಿನದ ಆರಂಭವನ್ನು ನಾವು ಹೇಗೆ ಮಾಡುತ್ತೇವೋ ಅದೇ ನಮ್ಮ ದಿನದ ದಿಕ್ಕನ್ನು ನಿರ್ಧರಿಸುತ್ತದೆ. ಆದ್ದರಿಂದ ಬೆಳಿಗ್ಗೆಯ ಮೊದಲ ಕ್ಷಣಗಳನ್ನು ಸಕಾರಾತ್ಮಕ ಚಿಂತನೆಗಳಿಂದ ಆರಂಭಿಸಿದರೆ ನಮ್ಮ ಜೀವನವು ಹೆಚ್ಚು ಶಾಂತ ಮತ್ತು ಸಮತೋಲನಯುತವಾಗುತ್ತದೆ. 2. ಜಗಳ ಅಥವಾ ಹಿಂಸೆಯ ದೃಶ್ಯಗಳು. ಬೆಳಿಗ್ಗೆ ಎದ್ದ ತಕ್ಷಣ ಟಿವಿ ಅಥವಾ ಮೊಬೈಲ್ನಲ್ಲಿ ಜಗಳದ ದೃಶ್ಯಗಳು, ಅಪಘಾತದ ಸುದ್ದಿಗಳು ಅಥವಾ ಹಿಂಸಾತ್ಮಕ ಚಿತ್ರಗಳನ್ನು ನೋಡುವ ಅಭ್ಯಾಸ ನಿಮಗಿದೆಯೇ? ಹಾಗಾದರೆ ಎಚ್ಚರ. ಚಾಣಕ್ಯರ ಪ್ರಕಾರ ದಿನದ ಆರಂಭದಲ್ಲಿ ಕ್ರೌರ್ಯ ಅಥವಾ ವಿವಾದದ ದೃಶ್ಯಗಳನ್ನು ನೋಡುವುದರಿಂದ ನಮ್ಮ ಬುದ್ಧಿ ಕೆಡುತ್ತದೆ. ಇದರಿಂದ ದಿನವಿಡೀ ಬೇರೆಯವರ ಮೇಲೆ ಕೋಪ ಬರುವುದು ಅಥವಾ ಕೆಲಸದಲ್ಲಿ ತಪ್ಪುಗಳಾಗುವ ಸಾಧ್ಯತೆ ಹೆಚ್ಚು. ಚಾಣಕ್ಯರ ಪ್ರಕಾರ ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ಮನಸ್ಸು ತುಂಬಾ ಸೂಕ್ಷ್ಮ ಮತ್ತು ಸಂವೇದನಾಶೀಲವಾಗಿರುತ್ತದೆ. ಆ ಸಮಯದಲ್ಲಿ ನಾವು ನೋಡುವ ದೃಶ್ಯಗಳು ಅಥವಾ ಕೇಳುವ ಮಾತುಗಳು ನಮ್ಮ ಮನಸ್ಸಿನ ಮೇಲೆ ಗಾಢ ಪರಿಣಾಮ ಬೀರುತ್ತವೆ. ಅದಕ್ಕಾಗಿಯೇ ಚಾಣಕ್ಯರು ಹೇಳುತ್ತಾರೆ, ದಿನದ ಆರಂಭದಲ್ಲಿ ಜಗಳ, ಹಿಂಸೆ ಅಥವಾ ವಿವಾದದ ದೃಶ್ಯಗಳನ್ನು ನೋಡುವುದು ತಪ್ಪು. ನಾವು ಬೆಳಿಗ್ಗೆ ಎದ್ದ ಕೂಡಲೇ ಟಿವಿ ಅಥವಾ ಮೊಬೈಲ್ನಲ್ಲಿ ಅಪಘಾತದ ಸುದ್ದಿಗಳು, ಜಗಳದ ವಿಡಿಯೋಗಳು ಅಥವಾ ಹಿಂಸಾತ್ಮಕ ದೃಶ್ಯಗಳನ್ನು ನೋಡಿದರೆ ಅವು ನಮ್ಮ ಮನಸ್ಸಿನಲ್ಲಿ ನಕಾರಾತ್ಮಕ ಭಾವನೆಗಳನ್ನು ಹುಟ್ಟುಹಾಕುತ್ತವೆ. ಮನಸ್ಸು ಇನ್ನೂ ಶಾಂತ ಸ್ಥಿತಿಯಲ್ಲಿರುವಾಗ ಆ ರೀತಿಯ ದೃಶ್ಯಗಳು ಅದನ್ನು ಅಸ್ಥಿರಗೊಳಿಸುತ್ತವೆ. ಅದರ ಪರಿಣಾಮವಾಗಿ ದಿನವಿಡೀ ನಾವು ಬೇಗ ಕೋಪಗೊಳ್ಳಬಹುದು
ಅಸಹನೆ ಹೆಚ್ಚಾಗಬಹುದು ಅಥವಾ ಕೆಲಸಗಳಲ್ಲಿ ತಪ್ಪುಗಳಾಗಬಹುದು. ಇದು ಇಂದಿನ ಕಾಲದಲ್ಲಿ ಇನ್ನೂ ಹೆಚ್ಚು ಕಾಣಿಸುತ್ತಿದೆ. ಅನೇಕರು ಬೆಳಿಗ್ಗೆ ಎದ್ದ ಕೂಡಲೇ ಮೊಬೈಲ್ ತೆಗೆದು ಸಾಮಾಜಿಕ ಜಾಲತಾಣಗಳನ್ನು ತೆರೆದು ನೋಡುತ್ತಾರೆ. ಅಲ್ಲಿ ರಾಜಕೀಯ ಜಗಳಗಳು, ಅಪಘಾತದ ಸುದ್ದಿಗಳು ಅಥವಾ ಜನರ ನಡುವಿನ ವಾಗ್ವಾದಗಳ ವಿಡಿಯೋಗಳು ತುಂಬಿರುತ್ತವೆ. ಇವುಗಳನ್ನು ದಿನದ ಮೊದಲ ಕ್ಷಣದಲ್ಲೇ ನೋಡಿದಾಗ ಮನಸ್ಸು ಅಜ್ಞಾತವಾಗಿ ಒತ್ತಡದಿಂದ ತುಂಬುತ್ತದೆ. ನೈಜ ಜೀವನದ ಉದಾಹರಣೆ: ಒಬ್ಬ ಉದ್ಯೋಗಿ ಬೆಳಿಗ್ಗೆ ಎದ್ದ ಕೂಡಲೇ ತನ್ನ ಮೊಬೈಲ್ನಲ್ಲಿ ಸುದ್ದಿಗಳನ್ನು ನೋಡುತ್ತಾನೆ ಎಂದು ಕಲ್ಪಿಸಿಕೊಳ್ಳಿ. ಅಲ್ಲಿ ಒಂದು ದೊಡ್ಡ ಅಪಘಾತದ ಸುದ್ದಿ, ಜನರ ನಡುವಿನ ಜಗಳದ ವಿಡಿಯೋ ಮತ್ತು ನಕಾರಾತ್ಮಕ ಸುದ್ದಿಗಳು ಬರುತ್ತವೆ. ಆ ದೃಶ್ಯಗಳನ್ನು ನೋಡಿದ ನಂತರ ಅವನ ಮನಸ್ಸು ಅಜ್ಞಾತವಾಗಿ ಒತ್ತಡದಿಂದ ತುಂಬುತ್ತದೆ. ಅವನು ಕೆಲಸಕ್ಕೆ ಹೋದಾಗ ಸಹೋದ್ಯೋಗಿ ಒಬ್ಬ ಸಣ್ಣ ತಪ್ಪು ಮಾಡಿದರೂ ಅವನಿಗೆ ಬೇಗ ಕೋಪ ಬರುತ್ತದೆ. ದಿನವಿಡೀ ಅವನ ಮನಸ್ಸು ಶಾಂತವಾಗಿರದೆ ಕೆಲಸದಲ್ಲೂ ಗಮನ ಕಡಿಮೆಯಾಗುತ್ತದೆ. ಆದರೆ ಇನ್ನೊಬ್ಬ ವ್ಯಕ್ತಿ ಬೇರೆ ರೀತಿಯಲ್ಲಿ ದಿನವನ್ನು ಆರಂಭಿಸುತ್ತಾನೆ. ಅವನು ಬೆಳಿಗ್ಗೆ ಎದ್ದ ಮೇಲೆ ಮೊದಲು ಪ್ರಾರ್ಥನೆ ಮಾಡುತ್ತಾನೆ, ಕೆಲವು ನಿಮಿಷ ಧ್ಯಾನ ಮಾಡುತ್ತಾನೆ ಅಥವಾ ಪ್ರೇರಣಾದಾಯಕ ಪುಸ್ತಕ ಓದುತ್ತಾನೆ. ಅವನ ಮನಸ್ಸು ಶಾಂತವಾಗಿರುತ್ತದೆ. ಇದರಿಂದ ದಿನವಿಡೀ ಅವನು ಸಹನಾಶೀಲವಾಗಿ ವರ್ತಿಸುತ್ತಾನೆ ಮತ್ತು ತನ್ನ ಕೆಲಸವನ್ನು ಹೆಚ್ಚು ಗಮನದಿಂದ ಮಾಡುತ್ತಾನೆ. ಈ ಉದಾಹರಣೆ ನಮಗೆ ಒಂದು ಸರಳ ಸತ್ಯವನ್ನು ಹೇಳುತ್ತದೆ: ದಿನದ ಮೊದಲ ಕ್ಷಣಗಳಲ್ಲಿ ನಾವು ಮನಸ್ಸಿಗೆ ಏನು ನೀಡುತ್ತೇವೋ ಅದೇ ದಿನದ ಮನಸ್ಥಿತಿಯನ್ನು ರೂಪಿಸುತ್ತದೆ. ಆದ್ದರಿಂದ ಚಾಣಕ್ಯರ ಈ ಪಾಠ ಇಂದಿಗೂ ಬಹಳ ಪ್ರಸ್ತುತವಾಗಿದೆ. ಬೆಳಿಗ್ಗೆ ಜಗಳ, ಹಿಂಸೆ ಅಥವಾ ನಕಾರಾತ್ಮಕ ಸುದ್ದಿಗಳನ್ನು ನೋಡದೆ ಅದರ ಬದಲು ಒಳ್ಳೆಯ ಚಿಂತನೆ, ಪ್ರಾರ್ಥನೆ ಅಥವಾ ಪ್ರೇರಣಾದಾಯಕ ವಿಷಯಗಳಿಂದ ದಿನವನ್ನು ಆರಂಭಿಸಿದರೆ ನಮ್ಮ ಜೀವನವು ಹೆಚ್ಚು ಶಾಂತ ಮತ್ತು ಸಮತೋಲನಯುತವಾಗುತ್ತದೆ. 3. ಎದ್ದ ತಕ್ಷಣ ಹಸಿದ ಪ್ರಾಣಿಗಳನ್ನಾಗಲಿ ಅಥವಾ ಖಾಲಿ ಪಾತ್ರೆಗಳನ್ನಾಗಲಿ ನೋಡಬೇಡಿ. ಚಾಣಕ್ಯರು ಹೇಳುತ್ತಾರೆ, ಬೆಳಿಗ್ಗೆ ಎದ್ದ ತಕ್ಷಣ ಹಸಿದಿರುವ ಪ್ರಾಣಿಗಳನ್ನು ಅಥವಾ ಅಶುಭ ಎನಿಸುವ ದೃಶ್ಯಗಳನ್ನು ನೋಡುವುದು ಮನಸ್ಸಿನ ನೆಮ್ಮದಿಯನ್ನು ಕದಡುತ್ತದೆ. ಅಷ್ಟೇ ಅಲ್ಲದೆ ಬೆಳಿಗ್ಗೆ ಎದ್ದ ಕೂಡಲೇ ಖಾಲಿ ಇರುವ ಪಾತ್ರೆಗಳನ್ನು ಅಥವಾ ಕಸದ ರಾಶಿಯನ್ನು ನೋಡಬೇಡಿ. ಇವು ಅಶುಭದ ಸಂಕೇತಗಳೆಂದು ಪರಿಗಣಿಸಲ್ಪಟ್ಟಿವೆ. ಇದು ನಿಮ್ಮಲ್ಲಿ ದಾರಿದ್ರ್ಯದ ಭಾವನೆಯನ್ನು ಮೂಡಿಸಬಹುದು. ದಿನದ ಮೊದಲ ನೋಟವು ಯಾವಾಗಲೂ ಶುಭವಾಗಿರಲಿ. ಚಾಣಕ್ಯರ ತತ್ವದ ಪ್ರಕಾರ ಬೆಳಿಗ್ಗೆ ಎದ್ದ ಕೂಡಲೇ ಹಸಿದಿರುವ ಪ್ರಾಣಿಗಳು, ಖಾಲಿ ಪಾತ್ರೆಗಳು ಅಥವಾ ಕಸದ ರಾಶಿಗಳನ್ನು ನೋಡುವುದು ಮನಸ್ಸಿನಲ್ಲಿ ನಕಾರಾತ್ಮಕ ಭಾವನೆಗಳನ್ನು ಹುಟ್ಟುಹಾಕುತ್ತವೆ. ಇವುಗಳನ್ನು ಪುರಾತನ ಕಾಲದಲ್ಲಿ ಅಶುಭದ ಸಂಕೇತಗಳೆಂದು ಪರಿಗಣಿಸಲ್ಪಟ್ಟಿವೆ. ಈ ದೃಶ್ಯಗಳು ಮನಸ್ಸಿನಲ್ಲಿ ಕೊರತೆಯ ಭಾವನೆಯನ್ನು ಉಂಟುಮಾಡಬಹುದು. ಅಂದರೆ ಏನೋ ಕೊರತೆ ಇದೆ ಎಂಬ ಮನಸ್ಥಿತಿ ಅಜ್ಞಾತವಾಗಿ ಮನಸ್ಸಿನಲ್ಲಿ ಮೂಡಬಹುದು. ಇದರಿಂದ ದಿನದ ಆರಂಭದಲ್ಲೇ ಮನಸ್ಸಿನ ನೆಮ್ಮದಿ ಕದಡಬಹುದು. ಇದನ್ನು ಆಳವಾಗಿ ಅರ್ಥಮಾಡಿಕೊಂಡರೆ ಚಾಣಕ್ಯರು ಇಲ್ಲಿ ಒಂದು ಮನೋವಿಜ್ಞಾನವನ್ನು ಹೇಳುತ್ತಿದ್ದಾರೆ. ಬೆಳಿಗ್ಗೆ ಮನಸ್ಸು ತುಂಬಾ ಪ್ರಭಾವಕ್ಕೆ ಒಳಗಾಗುವ ಸ್ಥಿತಿಯಲ್ಲಿರುತ್ತದೆ. ಆ ಸಮಯದಲ್ಲಿ ನಾವು ನೋಡುವ ಮೊದಲ ದೃಶ್ಯವೇ ನಮ್ಮ ಮನಸ್ಸಿನ ದಿಕ್ಕನ್ನು ನಿರ್ಧರಿಸುತ್ತದೆ. ಆದ್ದರಿಂದ ಅವರು ಹೇಳುವ ಸಂದೇಶವೇನೆಂದರೆ, ದಿನದ ಆರಂಭದಲ್ಲಿ ನಾವು ಶುಭ ಮತ್ತು ಸಕಾರಾತ್ಮಕ ದೃಶ್ಯಗಳನ್ನು ನೋಡಬೇಕು. ನೈಜ ಜೀವನದ ಉದಾಹರಣೆ: ಒಬ್ಬ ವ್ಯಕ್ತಿ ಬೆಳಿಗ್ಗೆ ಎದ್ದ ಕೂಡಲೇ ತನ್ನ ಮನೆಯ ಅಡಿಗೆ ಮನೆಗೆ ಹೋಗುತ್ತಾನೆ ಎಂದು ಕಲ್ಪಿಸಿಕೊಳ್ಳಿ. ಅಲ್ಲಿ ಸಿಂಕ್ನಲ್ಲಿ ತುಂಬಾ ಪಾತ್ರೆಗಳು, ಕಸದ ಬಾಕ್ಸು ಅಥವಾ ಅಸಮರ್ಪಕ ಪರಿಸ್ಥಿತಿ ಕಾಣಿಸುತ್ತದೆ. ಆ ದೃಶ್ಯ ನೋಡಿದಾಗ ಅವನ ಮನಸ್ಸು ಅಜ್ಞಾತವಾಗಿ ಅಸಮಾಧಾನದಿಂದ ತುಂಬಬಹುದು. ದಿನದ ಆರಂಭದಲ್ಲೇ ಅವನಿಗೆ ಒತ್ತಡ ಅಥವಾ ಅಸಹನೆ ಮೂಡಬಹುದು. ಆದರೆ ಇನ್ನೊಬ್ಬ ವ್ಯಕ್ತಿ ಬೇರೆ ರೀತಿಯಲ್ಲಿ ದಿನವನ್ನು ಆರಂಭಿಸುತ್ತಾನೆ. ಅವನು ಬೆಳಿಗ್ಗೆ ಎದ್ದ ಮೇಲೆ ಮೊದಲು ಪ್ರಾರ್ಥನೆ ಮಾಡುತ್ತಾನೆ, ಕೆಲವು ನಿಮಿಷ ಧ್ಯಾನ ಮಾಡುತ್ತಾನೆ ಅಥವಾ ಪ್ರೇರಣಾದಾಯಕ ಪುಸ್ತಕ ಓದುತ್ತಾನೆ. ಅವನ ಮನಸ್ಸು ಶಾಂತವಾಗಿರುತ್ತದೆ. ಇದರಿಂದ ದಿನವಿಡೀ ಅವನು ಸಹನಾಶೀಲವಾಗಿ ವರ್ತಿಸುತ್ತಾನೆ ಮತ್ತು ತನ್ನ ಕೆಲಸವನ್ನು ಹೆಚ್ಚು ಗಮನದಿಂದ ಮಾಡುತ್ತಾನೆ. ಈ ಉದಾಹರಣೆ ನಮಗೆ ಒಂದು ಸರಳ ಸತ್ಯವನ್ನು ಹೇಳುತ್ತದೆ: ದಿನದ ಮೊದಲ ಕ್ಷಣಗಳಲ್ಲಿ ನಾವು ಮನಸ್ಸಿಗೆ ಏನು ನೀಡುತ್ತೇವೋ ಅದೇ ದಿನದ ಮನಸ್ಥಿತಿಯನ್ನು ರೂಪಿಸುತ್ತದೆ. ಆದ್ದರಿಂದ ಚಾಣಕ್ಯರ ಈ ಪಾಠ ಇಂದಿಗೂ ಬಹಳ ಪ್ರಸ್ತುತವಾಗಿದೆ. ಬೆಳಿಗ್ಗೆ ಜಗಳ, ಹಿಂಸೆ ಅಥವಾ ನಕಾರಾತ್ಮಕ ಸುದ್ದಿಗಳನ್ನು ನೋಡದೆ ಅದರ ಬದಲು ಒಳ್ಳೆಯ ಚಿಂತನೆ, ಪ್ರಾರ್ಥನೆ ಅಥವಾ ಪ್ರೇರಣಾದಾಯಕ ವಿಷಯಗಳಿಂದ ದಿನವನ್ನು ಆರಂಭಿಸಿದರೆ ನಮ್ಮ ಜೀವನವು ಹೆಚ್ಚು ಶಾಂತ ಮತ್ತು ಸಮತೋಲನಯುತವಾಗುತ್ತದೆ. ಹಾಗಾದರೆ ಬೆಳಿಗ್ಗೆ ಎದ್ದ ಕೂಡಲೇ ಏನು ಮಾಡಬೇಕು? ಚಾಣಕ್ಯರ ಪ್ರಕಾರ ಬೆಳಿಗ್ಗೆ ಎದ್ದ ಕೂಡಲೇ ಮೊದಲು ನಿಮ್ಮ ಅಂಗೈಗಳನ್ನು ನೋಡಿ ಕರದರ್ಶನ ಹೇಳಿ, ನನ್ನ ಕೈಗಳಲ್ಲಿ ದೈವಿಕ ಶಕ್ತಿ ಇದೆ ಎಂದು ಭಾವಿಸಿ. ನಂತರ ದೇವರ ಚಿತ್ರ ಅಥವಾ ಸೂರ್ಯದೇವನ ದರ್ಶನ ಮಾಡಿ. ಇದರಿಂದ ನಿಮ್ಮಲ್ಲಿ ಧನಾತ್ಮಕ ಶಕ್ತಿ ತುಂಬುತ್ತದೆ. ನೆನಪಿಡಿ, ದಿನದ ಆರಂಭ ಸರಿಯಾಗಿದ್ದರೆ ಗೆಲುವು ನಿಮ್ಮದಾಗುತ್ತದೆ. ನಿಮ್ಮ ಬೆಳಗಿನ ಅಭ್ಯಾಸ ಯಾವುದು? ಕಾಮೆಂಟ್ ಮಾಡಿ ತಿಳಿಸಿ. ಚಾಣಕ್ಯರ ಇಂತಹದೇ ಅಮೂಲ್ಯ ನೀತಿಗಳಿಗಾಗಿ ಸ್ಪಾರ್ಕ್ ಆಫ್ ಲೈಫ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.
ಧನ್ಯವಾದಗಳು.